ಸ್ನೇಹಿತರೆ ನಮಸ್ಕಾರ. ಅದೆಷ್ಟೇ ಹೆಸರು ಮಾಡಲಿ, ಹಣ ಗಳಿಸಲಿ, ನೆಮ್ಮದಿ ಇಲ್ಲವೆಂದರೆ ಎಲ್ಲವೂ ವ್ಯರ್ಥ. ನೆಮ್ಮದಿ ಸಿಗುವ ತಾಣಗಳಲ್ಲಿ ಒಂದಾಗಿರುವ ಕೇರಳದ ಕಾನ್ಯಂಗಾಡ್ನಲ್ಲಿ ಇರುವ ನಿತ್ಯಾನಂದ ಸ್ವಾಮೀಜಿಗಳ ಆಶ್ರಮದ ದರ್ಶನ ನಾವಿವತ್ತು ಮಾಡೋಣ. ಆಧುನಿಕ ಯುಗದ ಅತ್ಯಂತ ಪೂಜ್ಯ ಸಿದ್ಧ ಗುರುಗಳಲ್ಲಿ ಒಬ್ಬರಾದ ಭಗವಾನ್ ನಿತ್ಯಾನಂದರು ದೈವಿಕ ಸ್ವಭಾವದಿಂದ ಸಂಪೂರ್ಣ ಸಾಕ್ಷಾತ್ಕಾರದೊಂದಿಗೆ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಭಗವಾನ್ ನಿತ್ಯಾನಂದರು ತಮ್ಮ ಆತ್ಮಜ್ಞಾನದ ಪಾಂಡಿತ್ಯವನ್ನ ಸ್ವಯಂ ಪ್ರೇರಿತವಾಗಿ ಪ್ರಕಟಿಸಿದ್ದಾರೆ. ಸ್ನೇಹಿತರೆ, ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಜನಿಸಿದ ಭಗವಾನ್ ನಿತ್ಯಾನಂದರು ಯುವಕನಾಗಿದ್ದಾಗ ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿದರು. ಪ್ರಬುದ್ಧ, ಯಜಮಾನ ಮತ್ತು ಪವಾಡದ ವೈದ್ಯ ಎಂಬ ಖ್ಯಾತಿಗೆ ಪಾತ್ರರಾದರು. ಅಂತಿಮವಾಗಿ 1930ರ ದಶಕದಲ್ಲಿ ಮಧ್ಯಭಾಗದಲ್ಲಿ ಇವರು ಮಹಾರಾಷ್ಟ್ರ ರಾಜ್ಯದ ಗಣೇಶಪುರಿ ಗ್ರಾಮದಲ್ಲಿ ನೆಲೆಸಿದರು ಹಾಗೂ ಅದೇ ಕ್ಷೇತ್ರದಲ್ಲಿ ಮಹಾಸಮಾಧಿ ಪಡೆದಿರುವ ಮಹಾಮಹಿಮರು ಅವಧೂತ ಶ್ರೀ ಸದ್ಗುರು ಭಗವಾನ್ ನಿತ್ಯಾನಂದ ಸ್ವಾಮೀಜಿಗಳು. ಈ ಮಹಾಮಹಿಮರು ಲೋಕ ಸಂಚಾರ ಮಾಡುತ್ತಾ ಕೇರಳದ ಕಾನ್ಯಂಗಾಡಿಗೆ ಬಂದಾಗ ಅವರಿಗೆ ಹೊಸದುರ್ಗ ಬಳಿಯ ದೊಡ್ಡ ಕೆಂಪು ಕಲ್ಲಿನ ಗುಡ್ಡವು ಗಮನ ಸೆಳೆಯುತ್ತದೆ. ಆ ಮರ ಕಲ್ಲುಗಳನ್ನ ಕೊರೆದು 43 ಗುಹೆಗಳನ್ನ ಕಲಾತ್ಮಕವಾಗಿ ರಚಿಸಿದ್ದಾರೆ. ಅದರಲ್ಲಿ ಮುಂದೆ ಇಲ್ಲಿ ಕಾಣುತ್ತಿರುವ ಒಂದು ಗುಹೆಯಲ್ಲಿ ಇಲ್ಲಿಂದ ಮುಂಬೈ ತನಕ ಪ್ರಯಾಣಿಸಬಹುದಂತೆ. ಇನ್ನು ಈ ಗುಹೆಗಳು ಮಾನವ ಗ್ರಹಿಕೆಗೆ ಮೀರಿದ ಇಂಜಿನಿಯರಿಂಗ್ ಹೊಂದಿದೆ. ಗುಹೆಯ ಕಲ್ಲು ಉಸಿರಾಡುವ ಬಂಡೆಯಂತೆ, ಏಕೆಂದರೆ ಇದು ಶೀತ ಋತುವಿನಲ್ಲಿ ಬೆಚ್ಚಗಿರುತ್ತದೆ ಮತ್ತು ಬಿಸಿ ಋತುವಿನಲ್ಲಿ ತಂಪಾಗಿರಿಸುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಈ ಒಂದು 43 ಗುಹೆಗಳ ಮೇಲೆ 1963ರಲ್ಲಿ ನಿತ್ಯಾನಂದರ ದೇವಾಲಯವನ್ನ ನಿರ್ಮಿಸಲಾಯಿತು. ಇದು ಪಂಚಲೋಹದಿಂದ ಮಾಡಿದ ಭಗವಾನ್ ಬೃಹತ್ ವಿಗ್ರಹವನ್ನ ಹೊಂದಿದೆ. ಈ ಸುಂದರವಾದ ವಿಗ್ರಹವು ಭಗವಾನ್ ತನ್ನ ಬಲಗೈಯಿಂದ ಅಭಯ ಮುದ್ರೆಯಲ್ಲಿ ಭಕ್ತರನ್ನ ಹರಿಸುತ್ತಾ ಕುಳಿತಿರುವಂತೆ ಕಾಣುತ್ತದೆ. 1989ರಲ್ಲಿ ಮಹಾಸಮಾಧಿ ಆದ ನಂತರ ನಿರ್ಮಿಸಲಾದ ದೇವಸ್ಥಾನ ಇದಾಗಿದ್ದು, ಇಲ್ಲಿ ನಿತ್ಯಾನಂದ ಸ್ವಾಮಿಗಳು ಮತ್ತು ಜನಾನಂದ ಸ್ವಾಮೀಜಿಗಳು ಬಳಸಿದ್ದ ಎಲ್ಲಾ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಇಲ್ಲಿ ಆಶ್ರಮಕ್ಕೆ ಸಂಬಂಧಿಸಿದ ಎಲ್ಲಾ ಫೋಟೋ, ಅವರು ಧರಿಸಿದ್ದ ಬಟ್ಟೆ, ಬಳಸಿದ ಪಾತ್ರೆ ಎಲ್ಲವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಹೊರಗಡೆ ನಿತ್ಯಾನಂದ ಸ್ವಾಮಿಗಳ ದೊಡ್ಡ ಫೋಟೋ ಇದೆ. ಇನ್ನು ಇಲ್ಲಿರುವ ಗುಹೆಗಳಿಗೆ ಎಲ್ಲಾ ಸಮಯದಲ್ಲಿ ಬಿಡುವುದಿಲ್ಲ. ನಿಗದಿಪಡಿಸಲಾಗಿರುವ ಸಮಯಕ್ಕೆ ಬಂದರಷ್ಟೇ ಇಲ್ಲಿ ಒಳಗೆ ಬಿಡುತ್ತಾರೆ. ಇಲ್ಲಿರುವ ಧ್ಯಾನ ಮಂದಿರದಲ್ಲಿ ಸೂಚಿ ಬಿದ್ದರೂ ಕೇಳುವಷ್ಟು ಶಾಂತತೆ ಇರುತ್ತದೆ.